ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಬ್ಬ ಮನುಷ್ಯ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ಒಂದು ಉದ್ಯೋಗದಲ್ಲಿ ಉನ್ನತಿಯನ್ನು ಸಾಧಿಸಬೇಕು ಅಂದರೆ ಅವನಿಗೆ ಶ್ರೀ ಸರಸ್ವತಿ ದೇವಿಯ ಸಂಪೂರ್ಣ ಆಶೀರ್ವಾದ ಅನ್ನೋದು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ದೇವಿ ಸರಸ್ವತಿಯನ್ನು 2 ಸರ್ತಿ ಮಾತ್ರ ಒಂದು ವರ್ಷದಲ್ಲಿ ಪೂಜೆಯನ್ನು ಮಾಡ್ತೀವಿ. ಒಂದು ವಸಂತ ಪಂಚಮಿ, ಇನ್ನೊಂದು ನವರಾತ್ರಿಯಲ್ಲಿ. ಹಾಗಾಗಿ ಈಗ ಮಾಘ ಮಾಸ ಬಂದಿರೋದ್ರಿಂದ ಈ ಮಾಘ ಮಾಸದ ಒಂದು ಶುಕ್ಲ ಪಂಚಮಿಯನ್ನು ನಾವು ವಸಂತ ಪಂಚಮಿ ಅಂತ ಕರಿತೀವಿ. ಆ ದಿನ ವಿದ್ಯಾದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ. ವಸಂತ ಪಂಚಮಿಯನ್ನು ಸರಸ್ವತಿ ದೇವಿಯ ಪೂಜೆಯ ಶಾಸ್ತ್ರೀಯ ಆಧಾರ. ಸರಸ್ವತಿ ದೇವಿಯು ವಿದ್ಯೆ, ಬುದ್ಧಿ, ಜ್ಞಾನ ಮತ್ತು ವಿವೇಕದ ಅಧಿದೇವತೆಯಾಗಿದ್ದಾಳೆ. ಬುದ್ಧಿ ಮತ್ತು ವಿವೇಕವು ಪ್ರಖರವಾಗಲು, ವಾಣಿಯು ಮಧುರ ಮತ್ತು ನಿರ್ಗಳವಾಗಲು, ಜ್ಞಾನ ಸಾಧನೆಯಲ್ಲಿ ಉನ್ನತಿಯನ್ನು ಸಾಧಿಸಲು ನಾವು ಸರಸ್ವತಿ ದೇವಿಯ ಉಪಾಸನೆಯನ್ನು ಮಾಡುತ್ತೇವೆ. ವಸಂತ ಪಂಚಮಿಯ ದಿನ ಬ್ರಹ್ಮದೇವರ ಮುಖದಿಂದ ಸರಸ್ವತಿ ದೇವಿಯು ಅವತರಿಸಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ. ಇದರಿಂದ ಜಡ ಮತ್ತು ಚೇತನಕ್ಕೆ ವಾಣಿಯ ಸಾಮರ್ಥ್ಯ ದೊರೆಯಿತು ಅಂತ ಸಹ ಹೇಳ್ತಾರೆ. ವಸಂತ ಪಂಚಮಿಯನ್ನು ವಿದ್ಯಾ ಜಯಂತಿ ಎಂದು ಸಹ ಕರೆಯುತ್ತಾರೆ ಮತ್ತು ಈ ದಿನದಂದು ಸರಸ್ವತಿ ದೇವಿಯ ಪೂಜೆಯನ್ನು, ಉಪಾಸನೆಯನ್ನು ಮಾಡುವ ಸಂಪ್ರದಾಯ ನಮ್ಮ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹಾಗಾದರೆ ಈ ವರ್ಷ 2026ರಲ್ಲಿ ಯಾವ ದಿನ ನಾವು ಈ ಒಂದು ವಸಂತ ಪಂಚಮಿಯನ್ನು ಆಚರಣೆ ಮಾಡಬೇಕು ಮತ್ತು ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಪೂಜೆಗೆ ಶುಭ ಸಮಯ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮಾಘ ಮಾಸದ ಶುಕ್ಲ ಪಂಚಮಿಯನ್ನು ನಾವು ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ. 2026 ಜನವರಿ 23ನೇ ತಾರೀಕು ಶುಕ್ರವಾರ ಈ ಒಂದು ಪಂಚಮಿ ತಿಥಿ ಬಂದಿದೆ. ಆ ದಿನ ನಾವು ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಈ ದಿನ ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತೀವಿ. ಇನ್ನು ಈ ಒಂದು ನಮಗೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದಾದರೆ, ಶುಕ್ರವಾರ ನಮಗೆ ಈ ಒಂದು ಪಂಚಮಿ ತಿಥಿ ಅನ್ನೋದು ನಮಗೆ ಇಡೀ ದಿನ ಇರುತ್ತದೆ ಸ್ನೇಹಿತರೆ. ಅಂದರೆ 23ನೇ ತಾರೀಕು ಬೆಳಗ್ಗೆ ಶುಕ್ರವಾರ 2 ಗಂಟೆ 25 ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭವಾಗಿ 24ನೇ ತಾರೀಕು ಶನಿವಾರ ಬೆಳಗಿನ ಜಾವ 1 ಗಂಟೆ 40 ನಿಮಿಷಕ್ಕೆ ಪಂಚಮಿ ತಿಥಿ ಮುಕ್ತಾಯವಾಗುತ್ತದೆ. ಇನ್ನು ಸೂರ್ಯೋದಯ ಮತ್ತು ಇಡೀ ದಿನ ಪಂಚಮಿ ತಿಥಿಯು ನಮಗೆ ಶುಕ್ರವಾರ 23ನೇ ತಾರೀಕು ಇರೋದ್ರಿಂದ ಆ ದಿನ ನಾವು ವಸಂತ ಪಂಚಮಿಯನ್ನು ಆಚರಣೆ ಮಾಡ್ತೀವಿ. ಇನ್ನು ಆ ಇಡೀ ದಿನ ನಮಗೆ ಪಂಚಮಿ ತಿಥಿ ಇರೋದ್ರಿಂದ ರಾಹುಕಾಲವನ್ನು ಬಿಟ್ಟು ನಾವು ಆ ದಿನ ಇಡೀ ದಿನ ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಪೂಜೆಗೆ ಶುಭ ಸಮಯವನ್ನು ನಾವು ನೋಡೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಅದನ್ನು ಬಿಟ್ಟರೆ ಬೆಳಗ್ಗೆ 6 ಗಂಟೆ 45 ನಿಮಿಷದಿಂದ 12 ಗಂಟೆ 23 ನಿಮಿಷದವರೆಗೂ ತುಂಬಾ ಪೂಜೆಗೆ ಶುಭ ಸಮಯ ಅನ್ನೋದು ಇದೆ ಸ್ನೇಹಿತರೆ. ಇನ್ನು ಶುಕ್ರವಾರ ದಿವಸ ನಮಗೆ 10:00ವರೆಯಿಂದ 12:00ವರೆವರೆಗೂ ನಮಗೆ ರಾಹುಕಾಲ ಅನ್ನೋದು ಇರುತ್ತೆ. ಆ ಸಮಯವನ್ನು ಹೊರತುಪಡಿಸಿ ಆ ಇಡೀ ದಿನ ನಾವು ದೇವಿ ಸರಸ್ವತಿಯನ್ನು ಪೂಜೆ ಮಾಡ್ಬೋದು ಸ್ನೇಹಿತರೆ. ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ದೇವಿ ಸರಸ್ವತಿಯ ಮೂಲ ಮಂತ್ರ ಯಾವುದು, ನೈವೇದ್ಯ, ಹೂವು, ಸ್ತೋತ್ರ ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.